ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದವು. 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬಹಳಷ್ಟು ಗಮನ ಸೆಳೆದವು. ಈಗ ಬ್ರೇಕ್ಫಾಸ್ಟ್ ಆಯ್ತು. ಈಗೇನಿದ್ರು ಈ ಲಂಚ್ ಮೀಟಿಂಗ್ ನಡೀತಾ ಇದೆ. ವೇಣುಗೋಪಾಲ್ ಜೊತೆಗೆ ಸಿಎಂ ಲಂಚ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಹಿರಿಯ ಸಚಿವರುಗಳು ಕೂಡ ಇದ್ದಾರೆ. ಬಹಳ ಕುತೂಹಲ ಕೆರಳಿಸಿದೆ. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಈ ಲಂಚ್ ಮೀಟಿಂಗ್. ಸಿಎಂ ಜೊತೆಗೆ ಆಪ್ತ ಸಚಿವರುಗಳಿದ್ದಾರೆ. ಒಂದು 10 ಜನ ಸಚಿವರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆನೂ ಕೂಡ ಕೆ.ಸಿ. ವೇಣುಗೋಪಾಲ್ ವಿವರಗಳನ್ನು ಕಲೆ ಹಾಕ್ತಾರೆ. ಇದೇ ಕೆ.ಸಿ. ವೇಣುಗೋಪಾಲ್ ಹೋಗಿ ಮಾತಾಡಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ಅವ್ರನ್ನ ಕರೀರಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದರು. ಅವರ ನಿರ್ದೇಶನದ ಮೇರೆಗೆ ಇದೆಲ್ಲದೂ ಕೂಡ ಆಯಿತು. ಈ ಮಾತನ್ನು ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದರು. ಇಲ್ಲ ಅವರೇ ಹೇಳಿದ್ದಾರೆ, ಹೀಗಾಗಿ ನಾವು ಸೇರ್ತಾ ಇದ್ದೀವಿ ಅಂತ. ಅದಾದಮೇಲೆ CM DCM ಮನೆಗೂ ಬಂದರು, ಪ್ರಶ್ನೆ ಬೇರೆ. ಆದರೆ ಈಗ ಮಂಗಳೂರಿನಲ್ಲಿ ಇದೇ DK ಅವ್ರನ್ನ ದೂರ ಇಟ್ಟು ನಡೀತಿರುವಂಥ ಸಭೆ, ಬಹಳ ಕುತೂಹಲ ಕೆರಳಿಸಿರುವಂಥ ಸಭೆ. ಲಂಚ್ ವ್ಯವಸ್ಥೆ ಯಾವ ರೀತಿ ಇದೆ? 10 ಚೇರ್ಗಳಿವೆ ಒಟ್ಟು, ಅಂದರೆ ಇನ್ಕ್ಲೂಡಿಂಗ್ ವೇಣುಗೋಪಾಲ್ ಮತ್ತು CM ಸೇರಿದಂಗೆ ಒಟ್ಟು 10 ಚೇರ್ಗಳನ್ನು ರೆಡಿ ಮಾಡಲಾಗಿದೆ. ಅಂದರೆ ಆತ್ಮೀಯವಾಗಿರುವಂಥ ನಾಯಕರುಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಬನ್ನಿ, ಸಿದ್ಧತೆಗಳು ಯಾವ ರೀತಿ ಇದೆ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಭಾ ಕಾರ್ಯಕ್ರಮ ಆದ ನಂತರ ಒಂದು ಲಂಚ್ ಮೀಟಿಂಗನ್ನು ಈಗ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಅರೇಂಜ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಲಂಚ್ ಮೀಟಿಂಗಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿರುವಂಥದ್ದು. ಇಲ್ಲಿ ಏನು ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಇಲ್ಲ CM ಕೂತ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿ 8 ಚೇರ್ಗಳನ್ನು ಹಾಕಿರುವಂಥದ್ದು. ಸೊ ಇಲ್ಲಿ 8 ರಿಂದ 9 ಜನರು ಕೂತ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಆ ಕಡೆ ಭಾಗದಲ್ಲಿ ಒಂದು 4-5 ಜನ ಕೂರ್ಬೋದು. ಅಂದರೆ ಹಾರ್ಡ್ಲಿ ಒಂದು 10 ರಿಂದ 12 ಜನ ಕೂತ್ಕೊಂಡು ಇಲ್ಲಿ ಡಿನ್ನರ್ ಅಂದರೆ ಲಂಚ್ ಮೀಟಿಂಗನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಳ್ಳಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಈಗ ಲಂಚ್ ಮೀಟಿಂಗ್ ತುಂಬ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದರೆ ಇವತ್ತು ಕೆ.ಸಿ. ವೇಣುಗೋಪಾಲ್ ಜೊತೆ CM ಸಿದ್ದರಾಮಯ್ಯ ಮತ್ತು ವಿವಿಧ ಸಚಿವರು ಎಲ್ಲರೂ ಕೂಡ ಈ ಒಂದು ಮೀಟಿಂಗನ್ನು ಮಾಡುವಂಥದ್ದು. ಸಾಕಷ್ಟು ಅಂದರೆ ಊಟವನ್ನು ಮಾಡ್ಕೊಂಡು ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್ಗಳ ಮೇಲೆ ಚರ್ಚೆ ಕೂಡ ಆಗ್ಬೋದು. ಸೊ ಈ ಒಂದು ಹೈ ವೋಲ್ಟೇಜ್ ಲಂಚ್ ಮೀಟಿಂಗ್ ಏನಿದೆ, ಸೊ ಈ ಲಂಚ್ ಮೀಟಿಂಗ್ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭವಾಗುತ್ತೆ. ಊಟ ಮಾಡ್ಕೊಂಡು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇದಾದ ಬಳಿಕ ಈ ಒಂದು ಮೀಟಿಂಗ್ನ ಸಂದೇಶ ಏನು ಹೈಕಮಾಂಡ್ಗೆ ಯಾವ ರೀತಿ ತಲುಪುತ್ತೆ, ಅದಾದ ನಂತರ ಏನೇನು ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಸಿದ್ದರಾಮಯ್ಯ ಎಲ್ಲಿರ್ತಾರೋ ಅಲ್ಲಿ ನಾಟಿ ಕೋಳಿ ಸಾರು ಇರಲೇಬೇಕು. ಯಾಕಂದರೆ ಬಹಳ ಇಷ್ಟಪಟ್ಟು ತಿಂತಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ಅಲ್ಲೂ ಕೂಡ ಅದೇ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೂ ಕೂಡ ಕೋಳಿ ಸಾರು, ನೀರು ದೋಸೆ, ಅಂಚಲ್ ಮೀನು, ಕಾಣೆ ಮೀನು, ಖಾದ್ಯಗಳು ರೆಡಿಯಾಗಿವೆ. ಇನ್ನು ಆದರೆ ಅಲ್ಲಿರುವಂಥ ಮಸಾಲೆ ಇದೆಯಲ್ಲ, ಅದು ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿರುವಂಥದ್ದು ಪಕ್ಕಾ ರಾಜಕೀಯ ಮಸಾಲೆ. ಇದು ಎಲ್ಲರೂ ಸೇರಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆತ್ಮೀಯರೇ ಇರೋದ್ರಿಂದ ಅಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಬರ್ತವೆ, ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಏನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಬನ್ನಿ, ಇವತ್ತು ಊಟಕ್ಕೆ ಏನೇನು ಸಿದ್ಧ ಆಗಿದೆ, ಯಾವ ರೀತಿ ಮೆನು ಇದೆ, ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. CM ಲಂಚ್ ಮೀಟಿಂಗ್ ಆಗಿ ವಿಶೇಷವಾದ ಖಾದ್ಯಗಳನ್ನು ಓಷನ್ ಪರ್ಲ್ ಹೋಟೆಲ್ ಅವರು ತಯಾರಿಸುವಂತಹ ಇಲ್ಲಿ ಖಾದ್ಯಗಳನ್ನೆಲ್ಲ ತಯಾರಿಸಿಟ್ಟಿರುವಂಥದ್ದು. ಊಟ ಇಲ್ಲಿ ತಯಾರಾಗಿರೋದನ್ನು ನೋಡ್ಬೋದಾಗಿದೆ. ಅಂದರೆ ಮಂಗಳೂರು ಫೇಮಸ್ ಆದಂತಹ ಅಂಜಲ್ ಫಿಶ್ ನೋಡ್ಬೋದಾಗಿದೆ. ಅಂಜಲ್ ಫಿಶ್ ಫ್ರೈ ಮತ್ತು ಬೇರೆ ಖಾದ್ಯಗಳನ್ನೆಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಿರುವಂಥದ್ದು. ಸೊ ಇವತ್ತು ಸಾಕಷ್ಟು ವಿಶೇಷವಾದ ಮೀಟಿಂಗ್ ಇರುತ್ತೆ, ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಸೊ ಇಲ್ಲಿ ಸಾಕಷ್ಟು ಖಾದ್ಯಗಳನ್ನು ಈಗ ಎಲ್ಲ ರೀತಿಯಲ್ಲಿ ತಯಾರು ಮಾಡ್ಕೊಂಡಿರುವಂಥದ್ದು. ಸೊ ಏನೇನು ತಯಾರು ಮಾಡಿದ್ದಾರೆ, ಏನೇನು ರೆಡಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಆಯೋಜಕರಿದ್ದಾರೆ. ಸೊ ಇವಾಗ ಏನೇನು ಫುಡ್ನ ತಯಾರು ಮಾಡ್ಕೊಂಡಿದ್ದಾರೆ CM ಮೀಟಿಂಗ್? ನಾವೀಗ CMಗೆ ಉಜಿರೆ ಓಷನ್ ಪರ್ಲ್ ಹೋಟ್ಲಿಂದ ಕರಾವಳಿಯ ವಿಶೇಷ ಊಟವನ್ನು ರೆಡಿ ಮಾಡಿದ್ದೇವೆ. ಹೆಚ್ಚಾಗಿ ಮೀನಿನ ಊಟವನ್ನು ನಾವು ಮಾಡಿದ್ದೇವೆ. ನಮ್ಮ ಪಾಂಪ್ಲೆಟ್ ರವಾ ಫ್ರೈ ಇದೆ, ಅಂಜಲ್ ತವಾ ಫ್ರೈ ಇದೆ, ಕಾನೆ ಫಿಶ್ ಕರಿ ಇದೆ, ಕಾನೆಯೊಂದಿಗೆ ನೀರು ದೋಸೆ ಆಪಾಮ್ ಮಾಡಿದ್ದೀವಿ, ಗೀ ರೋಸ್ಟ್ ಮಾಡಿದ್ದೀವಿ. ಅದರ ನಂತರ ನಮ್ಮ ಬಾಯ್ಲ್ ರೈಸು, ಅದಕ್ಕೆ ಪ್ಲಸ್ ಕಾನೆ ಫಿಶ್ ಕರಿ ಮಾಡಿದ್ದೀವಿ, ಮತ್ತು ನಾಟಿ ಕೋಳಿ ಸಾರು ಮಾಡಿದ್ದೀವಿ. CMಗೆ ಇಷ್ಟ ಅಂತ ನಾಟಿ ಕೋಳಿ ಸಾರು ಮಾಡಿದರೆ ಹೇಗೆ? CMಗೆ ಇಷ್ಟ ಅಂತ ನಾಟಿ ಕೋಳಿ ಸಾರು ಮಾಡಿದ್ದೀವಿ ನಾವು.
ಸೊ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಎಲ್ಲಿ ಹೋದರೂ ಕೂಡ ನಾಟಿ ಕೋಳಿಯನ್ನು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಮಂಗಳೂರಿನಲ್ಲೂ ಕೂಡ ಅವರಿಗೆ ನಾಟಿ ಕೋಳಿಯನ್ನು ಆ ಒಂದು ಡಿಶನ್ನು ತಯಾರು ಮಾಡಿರುವಂಥದ್ದು. ಇನ್ನೇನು ಹೈ ವೋಲ್ಟೇಜ್ ಮೀಟಿಂಗ್ ಕೆಲವು ಹೊತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಊಟ ಮಾಡ್ತಾ ಬಿಸಿ ಬಿಸಿ ಚರ್ಚೆಗಳು ಕೂಡ ನಡೆಯುತ್ತೆ. ಆ ಒಂದು ಚರ್ಚೆಗಳು ಏನೇನು ಇರುತ್ತೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನೀವು ಇದೀಗ ತಾನೇ ಅದರ ಡೀಟೇಲ್ ಎಲ್ಲ ಕೊಡ್ತಾ ಇದ್ರಿ, ಏನೇನು ಅಡುಗೆ ಮಾಡ್ಯಾರೆ, ಏನು ಎತ್ತ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಖಾದ್ಯ ರೆಡಿಯಾಗಿದೆ, ಬಿಸಿ ಬಿಸಿಯಾದ ಖಾದ್ಯ, ಜೊತೆಗೆ ಬಿಸಿ ಬಿಸಿಯಾದಂಥ ಚರ್ಚೆ ಅಂತ. ನಾನೊಂದು ಮಾತನ್ನು ಹೇಳಿದೆ, ಈ ಏನಾದರೂ ರೆಡಿ ಮಾಡಿರ್ಬೋದು, ಆದರೆ ಅದರಲ್ಲಿ ಹಾಕುವಂಥ ಮಸಾಲೆ ಇದೆಯಲ್ಲ ತಿನ್ಬೇಕಾದ್ರೆ ಅದು ಮಾತ್ರ ಪಕ್ಕಾ ರಾಜಕೀಯ ಮಸಾಲೆ. ಯಾಕಂದರೆ ಸೇರಿರುವಂಥವ್ರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿರುವಂಥವರು, ಭಾಳ ಆತ್ಮೀಯರು. ಜೊತೆಗೆ ಇದೇ ವೇಣುಗೋಪಾಲ್ ಅವರ ನಿರ್ದೇಶನದ ಮೇರೆಗೆ ನಿನ್ನೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರನ್ನ ಮನೆಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದರು. ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅದಾದಮೇಲೆ ಇದು ಮೊದಲ ಭೇಟಿ ಅವ್ರದ್ದು. ಸೊ ಹೀಗಾಗಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಂದ್ರೆ ಈ ಸುಮ್ಮನೆ ಅನೌಪಚಾರಿಕ ಅಂತ ಹೇಳೋದು, ಇದರಲ್ಲಿ ಈ ನೆಪದಲ್ಲಿ ಸೇರಿರುವಂಥ ಮಂತ್ರಿಗಳು ಏನೇನು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಂತೀರಿ? ಖಂಡಿತ ರಂಗನಾಥ್, ಇಲ್ಲಿ ಯಾವ್ಯಾವ ಬಿಸಿ ಬಿಸಿ ಚರ್ಚೆಗಳು ಈ ಬಿಸಿ ಬಿಸಿ ಊಟದ ಜೊತೆ ಆಗುತ್ತೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಯಾಕೆ ಅಂತ ಹೇಳಿದರೆ ಇವತ್ತಿನ ಡೆವಲಪ್ಮೆಂಟ್, ನಿನ್ನೆ ನಡೆದಂತಹ ಏನು ಲಂಚ್ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಾದ ಬಳಿಕ ನಡೆದಂತಹ ಡೆವಲಪ್ಮೆಂಟ್, ಅವರ ಶಾಂತಿ ಮಂತ್ರ, ಇವತ್ತು ಮಂಗಳೂರಿನಲ್ಲಿ ಆದಂತಹ ಕ್ರಾಂತಿ, ಈ ಎಲ್ಲದರ ಬಗ್ಗೆ ಚರ್ಚೆ ಅಂತೂ ಆಗೇ ಆಗುತ್ತೆ. ಯಾಕೆಂತ ಹೇಳಿದರೆ ಈಗಾಗಲೇ ಒಂದು 15 ನಿಮಿಷಗಳ ಕಾಲ ಸಭೆಯನ್ನು ಇಲ್ಲೇ ಕಾರ್ಯಕ್ರಮದ ಮೊದಲು ಮಾಡಿದ್ರು. ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು, ಹೈಲೈಟ್ಸ್ಗಳನ್ನು ಮಾತಾಡ್ಕೊಂಡಿದ್ರು. ಅದಾದ ಬಳಿಕ ಈಗ ಎಲ್ಲರೂ ಕೂಡ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KC ವೇಣುಗೋಪಾಲ್ ಸೇರಿದಂತೆ ಸಚಿವತ್ರಯರು ಎಲ್ಲರೂ ಕೂಡ ಈಗ ಆ ಒಂದು ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಆ ಕಾರ್ಯಕ್ರಮ ಪಕ್ಕದಲ್ಲೇ ನಡೀತಾ ಇದೆ. ಸೊ ಆ ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿರುವಂತಹ ಕಾವೇರಿ ಗೆಸ್ಟ್ ಹೌಸ್ ಏನಿದೆ, ಈ ಕಾವೇರಿ ಗೆಸ್ಟ್ ಹೌಸ್ನ ಒಳಭಾಗದಲ್ಲಿ ಈ ಒಂದು ಲಂಚ್ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು. ಲಂಚ್ ಮೀಟಿಂಗ್ ಒಳಗಡೆ ಕಂಪ್ಲೀಟ್ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅಂದರೆ ಯಾವ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು, ಕೆಲವು ಸ್ಥಳೀಯ ಮುಖಂಡರುಗಳನ್ನು ಕೂಡ ಅಲ್ಲಿ ಒಳಗಡೆ ಬಿಡೋದಿಲ್ಲ. ಅಲ್ಲಿ ಪ್ರಮುಖವಾದಂಥವ್ರನ್ನ ಮಾತ್ರ ಅಲ್ಲಿ ಒಳಗಡೆ ಬಿಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಂದರೆ ಒಳಗಡೆ ಈ ಒಂದು ಕಾವೇರಿ ಗೆಸ್ಟ್ ಹೌಸ್ ಒಳಗಡೆ KC ವೇಣುಗೋಪಾಲ್, ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಮತ್ತು ಕೆಲವೊಂದು, ಅಂದರೆ ಯಾರು UT ಖಾದರ್, ಕೆಲವೊಂದು ಯಾರಾದರೂ ಹೋದರೂ ಹೋಗ್ಬೋದು, ಅವರು ಮಾತ್ರ ಅಲ್ಲಿ ಒಂದು 10 ರಿಂದ 12 ಚೇರ್ಗಳನ್ನು ಹಾಕಲಾಗಿದೆ. ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ನಾಟಿ ಕೋಳಿಯನ್ನು ಕೂಡ ರೆಡಿ ಮಾಡ್ಕೊಳ್ಳಲಾಗಿರುವಂಥದ್ದು. ಯಾರನ್ನೂ ಕೂಡ, ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಒಳಗಡೆ ಬಿಡದಂತೆ ಹೈ ವೋಲ್ಟೇಜ್ ಮೀಟಿಂಗ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಡೆಯಲಿದೆ. ಸೊ ಅವರ ಜೊತೆಲಿದ್ದಂತಹ ಕಾಂಗ್ರೆಸ್ ಉಳಿದ ಮುಖಂಡರುಗಳಿಗೆ ಈ ಭಾಗದಲ್ಲಿ ಇಲ್ಲಿ ಲಂಚ್ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅಂದರೆ ಈ ಒಂದು ಕಾವೇರಿ ಗೆಸ್ಟ್ ಹೌಸ್ನ ಹೊರಭಾಗದಲ್ಲಿ, ಅಂದರೆ ಯಾರನ್ನೂ ಕೂಡ ಅಲ್ಲಿ ಒಳಗಡೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಹೊರಗಡೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಳಗಡೆ ಕೇವಲ ಸಿದ್ದರಾಮಯ್ಯ ಮತ್ತು KC ವೇಣುಗೋಪಾಲ್ ಇವರಿಗೆ ಮಾತ್ರ ಈ ಒಂದು ವ್ಯವಸ್ಥೆಯನ್ನು ಒಳಗಡೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಊಟ ಅಂತ ಹೇಳಿದರೆ ನಾರ್ಮಲಿ ಇಂಥ ಪ್ರೋಗ್ರಾಮ್ಗಳಲ್ಲಿ ಸಾಕಷ್ಟು ದೊಡ್ಡ ಒಳಗಡೆ ಡೈನಿಂಗ್ ಹಾಲನ್ನು ಮಾಡಲಾಗಿರುತ್ತೆ. ಅಲ್ಲಿ ಸಾಕಷ್ಟು ಸ್ಥಳೀಯ ಮುಖಂಡರುಗಳು, ಲೋಕಲ್ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಊಟವನ್ನು ಮಾಡುವಂಥದ್ದು ಇಂದಿನದಲ್ಲಿ ನಡೆದು ಬಂದಂತಹ ಒಂದು ಪದ್ಧತಿಯಾಗಿದೆ. ಆದರೆ ಇವತ್ತು ಮಾತ್ರ ಕೇವಲ 10 ರಿಂದ 12 ಜನರಿಗೆ ಅದೊಂದು ಕ್ಲೋಸ್ ಡೋರ್ನಲ್ಲಿ ಈ ಒಂದು ಲಂಚ್ ಮೀಟಿಂಗನ್ನು ಏರ್ಪಡಿಸಿರುವಂಥದ್ದು. ಅಂದರೆ ಊಟ ಮಾಡ್ತಾ ಮಾಡ್ತಾ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅಂದರೆ ಇವತ್ತು ಏನು ಈ ಒಂದು ಸಮಾವೇಶವನ್ನು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ 5 ನಾಯಕರುಗಳು ಮುಂದಾಗಿದ್ದರು. ಅಂದರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಅಂದರೆ ಸಿದ್ದರಾಮಯ್ಯನವರು ಮುಖ್ಯ ಅತಿಥಿಗಳಾಗಿದ್ದಾರೆ, KC ವೇಣುಗೋಪಾಲ್ ಅವರು ಅಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಪ್ರಥಮವಾಗಿ, ಅಂದರೆ ಆರಂಭಿಕ ಹಂತದಲ್ಲಿ ಇವರಿಬ್ಬರು ಮುಖಾಮುಖಿಯಾಗಿದ್ದು ಈ ಕಾರ್ಯಕ್ರಮದಲ್ಲಿ. ಸೊ ಆದ್ದರಿಂದ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಸೊ ನಾರಾಯಣಗುರು ಗಾಂಧಿ ಸಂವಾದ ಕಾರ್ಯಕ್ರಮದ ಹೆಸರಿನಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಆ ಒಂದು ಕಾರ್ಯಕ್ರಮವನ್ನು ಹೈಜಾಕ್ ಮಾಡಲಾಗಿತ್ತು. ಸೊ ಇಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮೂಲೆಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರುಗಳು, ಸಾಕಷ್ಟು ಜನರನ್ನು ಅಲ್ಲಿಗೆ ಸೇರಿಸಲಾಗಿದೆ. ಸಾಕಷ್ಟು ಒಗ್ಗಟ್ಟು, ಅಂದರೆ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಸಾರಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರು ಮಾಡ್ಕೊಂಡಿದ್ರು. ಆದರೆ ಈ ವಿಚಾರ ಗೊತ್ತಾದಂತಹ DK ಶಿವಕುಮಾರ್ ಬಣಕ್ಕೆ ಅಲ್ಲಿ KC ವೇಣುಗೋಪಾಲ್ ಏರ್ಪೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ DK ಅಂತ ಹೇಳಿ ಘೋಷಣೆಯನ್ನು ಕೂಗಿ ಒಂದು ರೀತಿಯಲ್ಲಿ, ಅಂದರೆ ಗೆರಾವರಿ ಯಾವ ರೀತಿ ಹಾಕ್ತಾರೆ ಆ ರೀತಿ ವೇಣುಗೋಪಾಲ್ ಅವ್ರನ್ನ ಮುತ್ತಾಕೊಂಡು DK ಅಂತ ಕೂಗಿದ್ರು. ಮತ್ತು ಮುಂದಿನ ಮುಖ್ಯಮಂತ್ರಿ ಅವರಿಗೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಸೊ ಇದಕ್ಕೆ ಪ್ರತಿಯಾಗಿ ಐವಾನ್ ಡಿಸೋಜಾ ಬಣ ಏನು ಸಿದ್ದರಾಮಯ್ಯ ಅಂದರೆ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಗಿದ್ರು. ಸೊ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಇಲ್ಲಿ KC ವೇಣುಗೋಪಾಲ್ ಇಲ್ಲಿಂದ ಯಾವ ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಒಪಿನಿಯನ್ ಸೆಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿರುವಂಥದ್ದು. ಈ ಒಂದು ಲಂಚ್ ಮೀಟಿಂಗ್ನಲ್ಲಿ
ಏನೇನು ಬಿಸಿ ಬಿಸಿ ಚರ್ಚೆ ಆಗುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನೋಡಿ, ಬರ್ತಿದ್ದಂಗೆ ಮೀಟಿಂಗು ಬಂದಾದ ಮೇಲೂ ಕೂಡ ಈ ಸಭೆಗೆ ಹೋಗೋದಕ್ಕಿಂತ ಮೊದಲೂ ಕೂಡ ಮೀಟಿಂಗ್ ಮಾಡಿದರು. ಈಗ ನೆಕ್ಸ್ಟ್ ಈಗ ಊಟಕ್ಕೆ ಕೂತಾಗಲೂ ಮೀಟಿಂಗ್, ಊಟ ಆದಮೇಲೂ ಮೀಟಿಂಗ್, ಸರಣಿ ಸಭೆಗಳು. ಸಮಾವೇಶಕ್ಕೆ ಹೋಗೋದಕ್ಕಿಂತ ಮೊದಲು ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು ಮಂಗಳೂರು ವಿವಿ ಗೆಸ್ಟ್ ಹೌಸ್ನಲ್ಲಿ. ಕಾವೇರಿ, ಅದರ ಹೆಸರು ಕಾವೇರಿದ ಚರ್ಚೆಗೆ ಕಾರಣ ಆಗಿದೆ ಕಾವೇರಿ. ಇನ್ನು ಅದಾದಮೇಲೆ ಈಗ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಚರ್ಚೆ, ಅದಾದಮೇಲೆ ಊಟ ಆದಮೇಲೂ ಕೂಡ ಮೀಟಿಂಗ್, ಸಾಲು ಸಾಲು ಮೀಟಿಂಗ್ಗಳು. ಪೃಥ್ವಿರಾಜ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಇಲ್ಲಿ ಬರೋಕ್ಕಿಂತ ಮೊದಲೇನೂ ಮೀಟಿಂಗ್, ಇವಾಗ ಊಟಕ್ಕೆ ಕೂತಂಥ ಸಂದರ್ಭದಲ್ಲೂ ಮೀಟಿಂಗು, ಊಟ ಆದಮೇಲೂ ಕೂಡ ಮೀಟಿಂಗು. ಒಟ್ಟೇನು ಅಂತಂದರೆ ಸಾಲು ಸಾಲು ಮೀಟಿಂಗ್ಗಳು. ಮೀಟಿಂಗಿನ ಫಲಶ್ರುತಿ ಏನಾಗುತ್ತೆ ಅನ್ನುವಂಥದ್ದು ಮಾತ್ರ ದೊಡ್ಡ ಪ್ರಶ್ನೆ. ಏನಂತೀರಿ? ಖಂಡಿತ ರಂಗನಾಥ್, ನೀವು ಹೇಳದಂತೆ ಈ ಒಂದು ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಕಾವೇ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿ ಪ್ರಮುಖವಾಗಿ ಊಟ ಮಾಡೋದಕ್ಕಿಂತ ಬಿಸಿ ಬಿಸಿ ಚರ್ಚೆ ಆಗೋದೇ ಜಾಸ್ತಿ ಆಗಿರುತ್ತೆ. ಯಾಕೆಂತ ಹೇಳಿದರೆ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ ಮೇಲ್ಮಟ್ಟದಿಂದ ಹಿಡಿದು ಕೆಳಮಟ್ಟದವರೆಗೂ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ಬಿಸಿ ಬಿಸಿಗೆ ಕಾರಣ ಆಗಿರುವಂಥದ್ದು. ಯಾಕೆಂತ ಹೇಳಿದರೆ ಕಾರ್ಯಕರ್ತರ ಲೆವೆಲ್ನಲ್ಲೂ ಕೂಡ ತಮ್ಮ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಮತ್ತು ಅದರಿಂದ ಮೇಲ್ಪಟ್ಟಂತೆ ಸ್ಥಳೀಯ ನಾಯಕರುಗಳು, ಒಂದು ಹಂತದ ರಾಜ್ಯ ನಾಯಕರುಗಳಲ್ಲೂ ಕೂಡ ತಮ್ಮದೇ ಬಣದ ಲೀಡರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ಡಿಫರೆನ್ಸ್ ಒಪಿನಿಯನ್ಗಳು ಇರೋದ್ರಿಂದ ಸೊ ಇಲ್ಲಿ ಕೇಂದ್ರಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳಿ ಕೇಳಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಬಂದಂಥ ಸಂದರ್ಭದಲ್ಲೇ ಇಂತೆಲ್ಲ ರಾಜಕೀಯ ಮೇಲಾಟಗಳು ಆಗಿರುವಂಥದ್ದು. ಸೊ ಪೊಲಿಟಿಕಲ್ ಹೈಡ್ರಾಮಾಗಳ ಮಧ್ಯೆ ಇವಾಗ ಆ ಒಂದು ಮೀಟಿಂಗ್ ನಡೆಯುವಂಥದ್ದು. ಅಂದರೆ ಈ ಒಂದು ಸಭೆಗೂ ಮೊದಲು 15 ನಿಮಿಷಗಳ ಕಾಲ ಮೀಟಿಂಗ್ ಏನಾಯಿತು, ಅದರಲ್ಲೂ ಕೂಡ ಆ ಮೀಟಿಂಗ್ ಒಳಗಡೆ ಕೂಡ ಯಾರನ್ನೂ ಬಿಟ್ಟಿರಲಿಲ್ಲ. ಅಂದರೆ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳನ್ನು ಕೂಡ ಬಿಟ್ಟಿರಲಿಲ್ಲ. ಕೇವಲ ಸಚಿವರುಗಳು, CM KC ವೇಣುಗೋಪಾಲ್ ಅವ್ರ ಜೊತೆ ಮೀಟಿಂಗನ್ನು ಮಾಡಿದ್ದಂಥದ್ದು. 15 ನಿಮಿಷಗಳ ಮೀಟಿಂಗ್ನಲ್ಲಿ ಕೆಲವೊಂದು ಹೈಲೈಟ್ಸ್ ಪಾಯಿಂಟ್ಗಳನ್ನು ಚರ್ಚೆಯನ್ನು ಮಾಡಲಾಯಿತು. ಅದಾದ ಬಳಿಕ ಈಗ ಲಂಚ್ ಮೀಟಿಂಗ್ನಲ್ಲಿ ಸರಿಸುಮಾರು 45 ನಿಮಿಷಗಳಿಗಿಂತ 1 ಗಂಟೆಗಳ ಕಾಲ, ಅಂದರೆ ಸರಿಸುಮಾರು 1 ಗಂಟೆ ಈ ಒಂದು ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಆ 1 ಗಂಟೆಗಳ ಕಾಲ ನಡೆಯುವ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಗುತ್ತೆ, ಸೊ ಯಾರ್ಯಾರು ಘೋಷಣೆಯನ್ನು ಕೂಗಿದಂಥ ವಿಚಾರ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಸೊ ಇದು ಯಾವ ರೀತಿ ಸಂದೇಶ ಅಂದರೆ ಹೈಕಮಾಂಡ್ಗೆ ತಲುಪುತ್ತೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.